ಏನಪ್ಪ ಏನೋ ರೆಡಿ ಮಾಡ್ಕೊಂಡಿದ್ಯಲ್ಲ ಮಗನೇ. ಸೂಪರ್. ಇನ್ನೊಂದ್ಸಲ ಬಿಡಿ. ಆಮೇಲೆ ಸೂಪರ್. ಇಲ್ಲೆಲ್ಲ ಏನೋ ಒಂದು ಜುಗಾಡ್ ಮಾಡಿದೀಯಾ ಬಡಿಯಾಕೆ. ಓಕೆ ಓಕೆ ಮಗನೇ. ಇಲ್ಲಿ ನೋಡಿ ಸ್ನೇಹಿತರೆ, ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಚಿಕ್ಕದೊಂದು ಗಾಯ ಆಗಿದೆ. ಚಿಕ್ಕದು ಗಾಯ ಆದ ತಕ್ಷಣ ನೋಡಿರಿ ಹಿಂಗೆ ಕೆಲಸ ಮಾಡ್ಬೇಕಾದ್ರೆ ಏಟ್ ಬಿತ್ತು. ಅದು ನೋಡಿ ಇದ್ರ ಮೇಲೆ ಹಾಕ್ಕೊಂಡಿರೋದು ನಾನು ಯಾವುದ್ರದ್ದು ಅಂತಂದರೆ ನಮ್ಮ ಹಳ್ಳಿಯಲ್ಲಿ ಯಾರ್ಯಾರು ಇರ್ತಾರೋ ಅವ್ರಿಗೆಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು. ನಾವು ಸಣ್ಣ ಹುಡುಗಿದ್ದಾಗ ಇವಾಗೂ ಅಷ್ಟೇ ಗಾಯ ಆಯಿತು ಅಂತಂದರೆ ಅದರಲ್ಲಿ ಎಡಮಟ್ಟೆಯಲ್ಲಿ ಬರುತ್ತಲ್ಲ, ಅದರಲ್ಲಿ ಅದನ್ನು ಹಿಂಗೆ ಕೈಯಲ್ಲಿ ಹಾಕಿ ಕೆರೆದ್ರೆ ನೋಡ್ರಿ ಈ ಥರ ನೋಡಿ ತೋರಿಸ್ತೀನಿ ನಿಮಗೆ. ಇದು ನೋಡ್ರಿ ಕೆರೆದ್ರೆ ಈ ಪೌಡ್ರ್ ಬರುತ್ತೆ. ಗಾಯ ಬ್ಲಡ್ ಬರ್ತಾ ಇರ್ತಲ್ಲ, ರಕ್ತ ಬರೋ ಟೈಮಲ್ಲಿ ಕ್ಲೀನಾಗಿ ಕರೆಕ್ಟಾಗಿ ಎಕ್ಸಾಕ್ಟ್ಲಿ ನೋಡಿರಿ, ಒಂದು ನಿಮಿಷ ತೋರಿಸ್ತೀನಿ. ಕರೆಕ್ಟಾಗಿ ಬ್ಲಡ್ ಬರುತ್ತಲ್ಲ ಆ ಜಾಗದಲ್ಲಿ ಹಿಂಗೆ ಹಾಕ್ಕೊಂಬಿಟ್ರೆ ನೀವು ಗಾಯ ಮಾಯವರೆಗೂ ಯಾವುದೇ ಕಾರಣಕ್ಕೂ ಬಿಡಲ್ಲ. ಅಷ್ಟು ಪವರ್ಫುಲ್ ಮೆಡಿಷನ್ನು. ಇವಾಗ ಇವೆಲ್ಲ ಕಾಣಿಯಾಗಿದೆ. ನಮ್ಮ ಚಿನ್ನಿ ಮುತ್ತವ್ರಿಗೆಲ್ಲ ಗೊತ್ತೇ ಇಲ್ಲ ಇದೇನು ಅಂತ. ಫಸ್ಟೆಲ್ಲ ನಾವು ತುಂಬ ಏಟ್ ಮಾಡ್ಕೊಂಡಾಗ ಹಿಂಗೆ ಹೋಗ್ಬಿಟ್ಟು ತೆಂಗಿ ಮರದ ಎಡಮಟ್ಟಲ್ಲಿ ಕ್ಯಾರದ ಬಟ್ಟ ಹಿಂಗೆ ಅಂಟಿಸ್ಕೊಂಡ್ಬಿಡ್ತಾ ಇದ್ವಿ. ಹಂಗೆ ಆಂಟಿಬಯೋಟಿಕ್ ಅದು ನೀರನ್ನು ಒಳಗಡೆ ಬಿಡ್ತಾ ಇರಲಿಲ್ಲ. ಆ ಥರ ಒಂದು ಅದರಲ್ಲಿ ಮೆಡಿಸಿನ್ ಅಂಶ ಇದೆ ಎಡಮಟ್ಟಲ್ಲಿ. ಓಕೆನಾ, ನಾನು ಇದನ್ನು ತಿಳಿಸ್ಬೇಕು ಅನಿಸ್ತು. ತುಂಬ ಜನಕ್ಕೆ ಗೊತ್ತಿದೆ ವಿಷಯ. ನಮ್ಮ ಹಳ್ಳಿಲಿರೋರಿಗಾಗಲಿ ನಮ್ಮ ತಲೆಮಾರುಗಳಲ್ಲಿ ಹಿಂದೆ ಮುಂದೆ ಯಾರ್ಯಾರು ಇದ್ದಾರೋ ಆ ತಲೆಮಾರು ಎಲ್ಲರಿಗೂ ಗೊತ್ತು. ಇವೆಲ್ಲ ನಾವು ಹಾಸ್ಪಿಟ್ಲಿಗೆ ಹೋಗೋದೇ ತುಂಬಾ ಕಡಿಮೆ ಆಗ್ಬಿಟ್ಟಿತ್ತು. ಇದೊಂದು ಹೇಳ್ಬೇಕು ಅಂತ ಅನ್ನಿಸ್ತಾ. ಚಿನಿ ಏನಪ್ಪ ಇದ್ರ ಹೆಸರು ಆ ಕಡೆದು? ರಾಕಿ. ಓಕೆ 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 ಸ್ನೇಹಿತರೆ, ಈ ವಿಡಿಯೋ ಶೇರ್ ಮಾಡ್ಕೋಬೇಕು ಅನ್ನಿಸ್ತು, ಹಾಗಾಗಿ ಮಾಡ್ಕೊಂಡೆ. ಓಕೆ, ಬಾಯ್ ಬಾಯ್.